ನಾವೆಲ್ಲರೂ ಒಂದಲ್ಲ ಒಂದು ದಿನ ಹೀಗೆ ಖಂಡಿತ ಆಲೋಚನೆ ಮಾಡಿರ್ತೇವೆ. ಯಾವುದೇ ಕೆಲಸ ಮಾಡದೆ ಆರಾಮವಾಗಿ ಕೂತಿರಬೇಕು, ಕೂತಲ್ಲಿಗೆ ಕೈ ತುಂಬ ಹಣ ಬರ್ತಾ ಇರಬೇಕು. ಈ ಕಾನ್ಸೆಪ್ಟ್ಗೆ ಹೇಳೋದು ಫೈನಾನ್ಷಿಯಲ್ ಫ್ರೀಡಮ್ ಅಂತ. ನೀವು ಫೈನಾನ್ಷಿಯಲಿ ಫ್ರೀ ಆಗಿರ್ತೀರ. ನಿಮ್ಮ ಹಣ ನಿಮಗಾಗಿ ದುಡಿಯೋಕ್ಕೆ ಆ ಹಂತದಲ್ಲಿ ಶುರು ಮಾಡಿರುತ್ತೆ. ನೀವು ಇನ್ವೆಸ್ಟ್ ಮಾಡಿರೋ ಹಣದ ಮೇಲಿನ ಬಡ್ಡಿಯಿಂದಾನೆ ನೀವು ನಿಮ್ಮ ತಿಂಗಳ ಖರ್ಚನ್ನು ಆರಾಮವಾಗಿ ಸಂಭಾಳಿಸ್ಕೊಂಡು ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡಬಹುದು. ಸಿಂಪಲ್ ಆಗಿ ಅಂತಂದ್ರೆ, ನೀವು ಅರ್ನ್ ಮಾಡ್ತಿರೋ ಹಣದಲ್ಲಿ ಒಂದಷ್ಟು ಪರ್ಸೆಂಟೇಜನ್ನು ಸ್ಮಾರ್ಟ್ ಆಗಿ ತೆಗೆದಿಟ್ಟು ಇನ್ವೆಸ್ಟ್ ಮಾಡಿ, ಉಳಿದದನ್ನು ಖರ್ಚು ಮಾಡೋದು. ಆದರೆ ಎಷ್ಟೋ ಜನರಿಗೆ ಹೀಗೆ ತೆಗೆದಿಟ್ಟಂತಹ ಹಣನ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚಿನ ಹಣ ಸಿಗತ್ತೆ ಅನ್ನೋದೇ ತಿಳಿದಿರೋದಿಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಬರ್ದಸ್ತಾಗಿರೋ ರಿಟರ್ನ್ ಸಿಗತ್ತೆ ಅನ್ನೋ ಮಾಹಿತಿ ತಿಳಿಯತ್ತೆ. ಪ್ಯಾಸಿವ್ ಇನ್ಕಮ್ ತನ್ನಿಂತಾನೇ ಬರ್ತಾನೆ ಇರತ್ತೆ. ಇಲ್ಲಿ ನಿಮಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ನೀವು ಲೋ ಇನ್ಕಮ್ ಇರೋ ವ್ಯಕ್ತಿಯಾಗಿದ್ರೆ ಸಣ್ಣ ಅಮೌಂಟ್ನಿಂದಾನೇ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಒಂದು, ಡೈರೆಕ್ಟ್ ಇಕ್ವಿಟಿ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಪ್ರಾರಂಭಿಸಿ. ರಿಟರ್ನ್ಸ್ ಯಾವುದೇ ಹಂತದವರೆಗೂ ತಲುಪಬಹುದು. ಡಬಲ್, ತ್ರಿಬಲ್ ಹೀಗೆ ಕಂಪನಿಯ ಓವರ್ ಆಲ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಸಾವಿರಾರು ಕೇಸ್ ಸ್ಟಡಿ ಸಿಗತ್ತೆ. 10 ವರ್ಷದ ನಂತರ ಆತ ಇಷ್ಟು ಲಕ್ಷ ಗಳಿಸಿದ, ಕೋಟಿ ಗಳಿಸಿದ, ಎಲ್ಲಿಂದೆಲ್ಲಿಗೆ ಜಂಪ್ ಆದ, ಹೀಗೆ ಮಾಹಿತಿ ಸಿಗ್ತಾ ಇರುತ್ತೆ. ಆದರೆ ಇಲ್ಲಿ ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬೇಕು, ಟೈಮ್ ಬೇಕು, ತಾಳ್ಮೆ ಇರಬೇಕು, ರಿಸ್ಕ್ ತೆಗೆದುಕೊಳ್ಳೋ ಮನಸ್ಸಿರಬೇಕು. ಎಷ್ಟು ರಿಸ್ಕ್ ತೆಗೆದುಕೊಳ್ಳೋ ಕೆಪಾಸಿಟಿ ಇದೆಯೋ ಅಷ್ಟು ಹೆಚ್ಚಿನ ರಿಟರ್ನ್ಸ್ ನಿಮಗೆ ಸಿಗತ್ತೆ. ನೀವು ಬಿಗಿನರ್ಸ್ ಆಗಿದ್ರೆ ನಿಮಗೆ ನಿಫ್ಟಿ 50 ತುಂಬ ಒಳ್ಳೆಯ ಚಾಯ್ಸ್ ಆಗಿರುತ್ತೆ. ಇಲ್ಲಿ 2 ರೀತಿಯಾದಂತಹ ರಿಟರ್ನ್ ಸಿಗತ್ತೆ. ಒಂದು, ಡಿವಿಡೆಂಡ್ ಸಿಗತ್ತೆ. ಕ್ವಾರ್ಟರ್ಲಿ ಅಥವಾ ಆನ್ಯುವಲಿ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. 2ನೇದು ಟ್ರೇಡಿಂಗ್, ಡೇ ಟ್ರೇಡಿಂಗ್ ಅಥವಾ ಹೋಲ್ಡ್ ಮಾಡಿ ಸರಿಯಾದ ರೇಟ್ ಬಂದಾಗ ಸೇಲ್ ಮಾಡಿ. ಮ್ಯೂಚುವಲ್ ಫಂಡ್ ಪ್ರೊಫೆಷನಲ್ ಫೈನಾನ್ಸ್ ಮ್ಯಾನೇಜರ್ ಹ್ಯಾಂಡಲ್ ಮಾಡ್ತಾನೆ. ಕೋಟಕ್, ICICI ಬ್ಯಾಂಕ್, HDFC ಬ್ಯಾಂಕ್, ಸುಂದರಂ ಹ್ಯಾಂಡಲ್ ಮಾಡುತ್ತೆ. ಇದು ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ಬೇಕಾದಾಗ ಇನ್ವೆಸ್ಟ್ ಮಾಡಿ, ಬೇಕಾದಾಗ ತೆಗೀರಿ. ಇಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದರೆ ಸಿಪ್ ಕೂಡ ಮಾಡ್ಬೋದು. ಟೈಮು ಬೇಕಾಗಿಲ್ಲ, ನಾಲೆಜು ಬೇಕಾಗಿಲ್ಲ. ಮ್ಯಾನೇಜರ್ ಹ್ಯಾಂಡಲ್ ಮಾಡ್ತಾನೆ. SBI ಹಾಗೂ RBI ಗೈಡ್ಲೈನ್ಸ್ ಅಂತೆ ಎಲ್ಲ ನಡೆಯುತ್ತೆ. ಲಿಕ್ವಿಡಿಟಿ ತುಂಬಾ ಈಸಿಯಾಗಿರುತ್ತೆ. 12ರಿಂದ 18% ವರೆಗೆ ನಿಮಗೆ ರಿಟರ್ನ್ಸ್ ಅನ್ನೋದು 5, 10 ಅಥವಾ ಕೆಲವೊಮ್ಮೆ 15 ವರ್ಷಗಳ ನಂತರ ನಿಮಗೆ ಸಿಗುತ್ತೆ, ಡಿಪೆಂಡಿಂಗ್ ಅಪಾನ್ ಸ್ಟಾಕ್. PPF ಗವರ್ಮೆಂಟ್ ಆಫ್ ಇಂಡಿಯಾ ತಂದಿರೋ ಪಾಲಿಸಿ 7% ರಿಟರ್ನ್ಸ್ ಇದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇಲ್ಲಿ 15 ವರ್ಷದ ಪೀರಿಯಡ್ವರೆಗೆ ನಾವು ಮುಂದುವರಿಸಿಕೊಂಡು ಹೋಗ್ಬೋದು. ಗವರ್ಮೆಂಟ್ ಕ್ವಾರ್ಟರ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ರಿವೈಸ್ ಮಾಡುತ್ತೆ. ಕೊನೆಯಲ್ಲಿ ನಮಗೆ ಸಿಗುವಂತಹ ಅಸಲು ಮತ್ತು ಬಡ್ಡಿ ಎಲ್ಲ ಹಣನೂ ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಈ ಫಂಡ್ನ ಮೇಲೆ ಲೋನ್ ಕೂಡ ತೆಗೆದುಕೋಬಹುದು. ಪ್ರೀ ಮೆಚುರಿಟಿ ವಿಡ್ರಾವಲ್ಗೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವಕಾಶ ಇದೆ. ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಇಲ್ಲಿ ನಿಮಗೆ 10% ರಿಟರ್ನ್ ಸಿಗುತ್ತೆ. PPF ಹಾಗೂ EPFಗಿಂತ ಬೆಟರ್ ರಿಟರ್ನ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಆದರೆ ಇಲ್ಲಿ ರಿಟೈರ್ಮೆಂಟ್ ಟೈಮಲ್ಲಿ ಸಿಗುವಂತಹ ಟೋಟಲ್ ಅಮೌಂಟ್ ಎಲ್ಲವೂ ಕೂಡ ಟ್ಯಾಕ್ಸ್ ಫ್ರೀ ಆಗಿರೋದಿಲ್ಲ. ಕೆಲವೊಂದು ಪರ್ಸೆಂಟೇಜ್ ಮಾತ್ರ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. 40%ನಷ್ಟು ಒಮ್ಮೆಲೆ ರಿಟೈರ್ಮೆಂಟ್ ಟೈಮ್ನಲ್ಲಿ ತೆಗಿಬಹುದು. ಉಳಿದ 60%ನಷ್ಟು ಲೈಫ್ ಲಾಂಗ್ ನಿಮಗೆ ಪೆನ್ಷನ್ ರೂಪದಲ್ಲಿ ತಿಂಗಳು ಸಿಗುತ್ತೆ. ಕಾರ್ಪೊರೇಟ್ ಬಾಂಡ್ಸ್. ಕೆಲವೊಮ್ಮೆ ಕಂಪನಿಗಳು ಬ್ಯಾಂಕ್ನಿಂದ ಹಣ ಪಡೆಯೋದಿಲ್ಲ, ಶೇರ್ಸ್ ಅನ್ನು ಇಶ್ಯೂ ಮಾಡೋದಿಲ್ಲ. ಬದಲಿಗೆ ಜನಸಾಮಾನ್ಯರಿಂದ ಹಣ ಪಡೆಯುತ್ತೆ. ಬದಲಿಗೆ ಅವರಿಗೆ ಬಾಂಡ್ ನೀಡುತ್ತೆ. 9ರಿಂದ 10%ನಷ್ಟು ಇಂಟ್ರೆಸ್ಟ್ ಸಿಗುತ್ತೆ. ಆದರೆ ಟೈಮ್ ಪೀರಿಯಡ್ ಅನ್ನೋದು ಫಿಕ್ಸ್ ಆಗಿರುತ್ತೆ. ಅಲ್ಲಿಯವರೆಗೆ ಮಾತ್ರ ನಿಮಗೆ ರಿಟರ್ನ್ ಸಿಗುತ್ತೆ. ಚಿನ್ನ. ಇಲ್ಲಿ ನೀವು ಆಭರಣಗಳನ್ನು ಪರ್ಚೇಸ್ ಮಾಡದೆ ಬೇರೆ ರೀತಿಯಾಗಿ ಚಿನ್ನವನ್ನು ಪರ್ಚೇಸ್ ಮಾಡಬಹುದು. ಮುಖ್ಯವಾಗಿ ಡಿಜಿಟಲ್ ಗೋಲ್ಡ್, ಗೋಲ್ಡ್ ಸವರಿನ್ ಬಾಂಡ್, ಗೋಲ್ಡ್ MF, ಗೋಲ್ಡ್ ETF ಹಾಗೂ ಚಿನ್ನದ ಬಿಸ್ಕತ್. RBI ಇಶ್ಯೂ ಮಾಡಿರುವಂತಹ ಗೋಲ್ಡ್ ಸವರಿನ್ ಬಾಂಡ್ ಅನ್ನೋದು ತುಂಬಾನೇ ಫೇಮಸ್ ಇದೆ. ರಿಯಲ್ ಎಸ್ಟೇಟ್. ನಿಮ್ಮಲ್ಲಿ ಒಳ್ಳೆಯ ಲಂಸಮ್ ಹಣ ಇದ್ರೆ ನೀವು ಜಾಗಗಳಲ್ಲಿ ಹಣ ಇನ್ವೆಸ್ಟ್ ಮಾಡಿ. ಜಾಗದ ಹಣ ದಿನದಿಂದ ದಿನಕ್ಕೆ ಗಗನದೆತ್ತರಕ್ಕೆ ಏರುತ್ತದೆ. ಆದರೆ ಖರೀದಿ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟುಗಳು ಕ್ಲಿಯರ್ ಆಗಿದೆಯಾ ಎಂದು ನೋಡಿ ಖರೀದಿಸಿ. ಫಿಕ್ಸ್ಡ್ ಡೆಪಾಸಿಟ್. ಒಬಿರಾಯನ ಕಾಲದ ಇನ್ವೆಸ್ಟ್ಮೆಂಟ್ ಅನ್ಕೊಂಡ್ರೂ ನಿಮಗೆ ಇಲ್ಲಿ ಸೇಫ್ಟಿ ಹಾಗೂ ಸೆಕ್ಯೂರಿಟಿ ಇರುತ್ತೆ. 3ರಿಂದ 7.5% ವರೆಗೆ ರಿಟರ್ನ್ ಸಿಗುತ್ತೆ, ಡಿಪೆಂಡಿಂಗ್ ಅಪಾನ್ ಪೀರಿಯಡ್. ಹಾಕಿರೋ ಹಣದಲ್ಲಿ 1 ರೂಪಾಯಿನೂ ಕಡಿಮೆ ಆಗಲ್ಲ.
FD ಇಟ್ಟ ದಿನವೇ ನಿಮಗೆ ತಿಳಿದಿರುತ್ತೆ ಇಂತಿಷ್ಟು ಸಮಯದ ನಂತರ ಇಷ್ಟು ಬಡ್ಡಿ ಅಸಲಿನೊಂದಿಗೆ ಸಿಗತ್ತೆ ಅಂತ. ಇಲ್ಲಿ ನಿಮಗೆ ಟ್ಯಾಕ್ಸ್ ಸೇವಿಂಗ್ ವೇರಿಯಂಟ್ ಕೂಡ ಸಿಗತ್ತೆ. ಗವರ್ಮೆಂಟ್ ಟ್ಯಾಕ್ಸ್ ಬೆನಿಫಿಟ್ ಡಿಡಕ್ಷನ್ ಸಿಗತ್ತೆ. ಲಾಕ್ ಇನ್ ಪೀರಿಯಡ್ ಮಾತ್ರ 5 ಇಯರ್ಸ್. RD ಮಂತ್ಲಿ ಫಿಕ್ಸ್ ಅಮೌಂಟ್ ಡೆಪಾಸಿಟ್ ಆಗುತ್ತೆ. ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. SBI ಅಕೌಂಟ್ನಿಂದ ಆಟೋ ಡೆಬಿಟ್ ಸಿಸ್ಟಮ್ ಅನ್ನು ಉಪಯೋಗಿಸ್ಕೋಬಹುದು. ಪೋಸ್ಟ್ ಆಫೀಸ್ ಹಾಗೂ ಬ್ಯಾಂಕ್ನಲ್ಲಿಯೂ ಓಪನ್ ಮಾಡಿ. ಇವುಗಳು ಸದ್ಯಕ್ಕೆ ಭಾರತದಲ್ಲಿರೋ ಸೇಫರ್ ಸೈಡ್ ಆಫ್ ಟಾಪ್ ಇನ್ವೆಸ್ಟ್ಮೆಂಟ್ಸ್.